ಎಲ್ಲರಿಗೂ ನಮಸ್ಕಾರ. ಮಮತಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ಹೇಳ್ತಾ ಇದ್ದೀನಿ. ನೋಡಿ, ಈ ಥರ ಉತ್ತರ ಕರ್ನಾಟಕದ ಚುರ್ಮರಿ ಸೂಸ್ಲ ಈ ಥರ ಮಿರ್ಚಿ ಮಾಡ್ಕೊಂಡು ಅದ್ರ ಮೇಲೆ ಉಪ್ಪು ಜೀರಿಗೆ ಉದುರಿಸ್ಕೊಂಡು ತಿಂದರೆ ಏನು ಸೂಪರಾಗಿರುತ್ತೆ ಅಂದರೆ ಅಷ್ಟು ಸೂಪರಾಗಿರುತ್ತೆ. ಮೊದಲು ಎಣ್ಣೆ ಹಾಕ್ಕೊಳ್ಳೋಣ, ಸ್ವಲ್ಪ ಶೇಂಗಾ ಬೀಜ ಹಾಕ್ಕೊಳ್ಳೋಣ. ನೀವು ಬೇಕಾದರೆ ಹಾಕ್ಕೋಬೋದು, ಶೇಂಗಾ ಬೀಜ ಬೇಡ ಅಂದರೆ ಹಾಗೆ ಮಾಡ್ಕೋಬೋದು. ಸ್ವಲ್ಪ ಜೀರಿಗೆ, ಸಾಸಿವೆ, ಕರಿಬೇವು, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಚೂರು ಉಪ್ಪು ಹಾಕಿ ಬೇಯಿಸ್ಕೊಂಡ್ಬಿಡ್ಬೇಕು ಅದನ್ನು ಮೊದಲು. ಆಮೇಲೆ ಟೊಮೆಟೊ ಹಾಕ್ಕೋಬೇಕು. ಇನ್ನೂ ಹುಳಿ ಜಾಸ್ತಿ ಬೇಕನ್ನೋರು ಸ್ವಲ್ಪ ಹುಣಸೆ ಹಣ್ಣು ಹಿಂಡ್ಕೋಬೇಕು. ಹುಳಿ ಜಾಸ್ತಿ ಬೇಕನ್ನೋರು ಅನ್ನೋದಕ್ಕಿಂತಲೂ ಅದಕ್ಕೆ ಜಾಸ್ತಿ ಹುಳಿ ಹಾಕಿದರೆ ಚೆನ್ನಾಗಿರುತ್ತೆ, ಒಗ್ಗರಣೆ ತುಂಬ ರುಚಿಯಾಗುತ್ತೆ. ಅದಕ್ಕೆ ಹಾಕ್ತಾಯಿದ್ದೀನಿ ನಾನು. ನೋಡಿ, ಇದು ಚುರ್ಮರಿನ ಈ ಥರ ಕಲಿಸ್ಕೊಂಡು ನೀರಲ್ಲಿ ನೆನೆಸ್ಕೊಂಡು ಈ ಮಾಡಿದಂಥ ಒಗ್ಗರಣೆ ಒಳಗೆ ಹಾಕ್ಕೊಳ್ಳೋಣ. ಅದಕ್ಕೆ ಉಪ್ಪು, ಅರಿಶಿನ, ಬೆಲ್ಲ, ಹುಣಸೆಹಣ್ಣು ಅಷ್ಟು ಹಾಕಿದರೆ ಸಾಕು. ಅದಕ್ಕೆ ಈ ಕಡೆ ಮಿರ್ಚಿ ಮಾಡೋದನ್ನು ನೋಡೋಣ. ಒಂದು ಸ್ವಲ್ಪ ಅಜ್ವಾನ, ಸ್ವಲ್ಪ ಜೀರಿಗೆ, ಉಪ್ಪು, ಆಮೇಲೆ ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಲಾಸ್ಟಿಗೆ ಇನ್ನೇನು ಮಿರ್ಚಿ ಹಾಕ್ತೀವಿ ಅನ್ನೋ ಟೈಮ್ ಒಳಗಡೆ ಇದನ್ನು ಹಾಕಬೇಕು, ಸೋಡಾ ಹಾಕಬೇಕು. ನೋಡಿ, ಇವಾಗ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ನೀವು ಕೈಲಿ ಬೇಕಿದ್ರೂ ಮಾಡ್ಕೋಬೋದು, ಈ ಥರ ಒಂದು ಬೀಟರ್ ತೊಗೊಂಡು ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ. ಮಿರ್ಚಿ ಚೆನ್ನಾಗಿ ಅಗಲವಾಗಿ ಬರುತ್ತೆ. ತುಂಬ ದಿನಗಳಿಂದ ಸರಿಯಾಗಿ ವೀಡಿಯೋ ಹಾಕ್ತಾಯಿಲ್ಲ, ಯಾರೂ ಸರಿಯಾಗಿ ವೀಡಿಯೋಸ್ ನೋಡ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನೋಡಬೇಡಿ. ಒಂದು 1000 ಚಿಲ್ಲರೆ ಆಗಿದೆ. ಸ್ವಲ್ಪ ಒಂದು 10,000 ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಮಿರ್ಚಿ ಈ ಥರ ಹಾಕಬೇಕು. ಒಂದು ಸೈಡ್ ಮಾತ್ರ ಹಚ್ಚಬೇಕು ಇದನ್ನು ಹಿಟ್ಟು, ಒಂದು ಸೈಡ್ ಹಾಕಿ ಬಿಡಬೇಕು, ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬರೀ ಹಿಟ್ಟಿಟ್ಟು ಬಂದುಬಿಡುತ್ತೆ, ಬಾಯಲ್ಲಿ ರುಚಿ ಅನಿಸಲ್ಲ. ತಿರುಗಿಸಾಕೊಂಡು ಈ ಥರ ಕೆಂಪಗಾದಮೇಲೆ ಅವನ್ನೆಲ್ಲ ತಗೊಂಬಿಡೋಣ ಹೊರಗಡೆ. ಅದಕ್ಕೆ ಸ್ವಲ್ಪ ಉಪ್ಪು ಜೀರಿಗೆ ರೆಡಿ ಇಟ್ಕೊಂಡಿರಬೇಕು. ಅದನ್ನು ಉಪ್ಪು ಜೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ನೋಡಿ, ಗರಿ ಆದ ಮೆಣಸಿನ್ಕಾಯಿ ರೆಡಿಯಾಗಿದ್ದಾವೆ. ಇವಾಗ ನೋಡಿ, ಉಪ್ಪು ಜೀರಿಗೆನೂ ರೆಡಿ ಇಟ್ಕೊಂಡಿದ್ದೀನಿ ನಾನು. ಅದನ್ನೆಲ್ಲ ಮಾಡಿದ ಮೇಲೆ ಅದ್ರ ಮೇಲೆ ಉಪ್ಪು ಜೀರಿಗೆ ಹಾಕಿ ಉದುರಿಸ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ. ಇದು ನಮ್ಮ ಊರ ಕಡೆ ಬಾಗಲಕೋಟೆ ಸೈಡ್ ಈ ಥರ ಮಾಡೋದೇ ಜಾಸ್ತಿ. ತುಂಬ ಇಷ್ಟಪಟ್ಟು ತಿಂತಾರೆ. ಈ ಥರ ಮಾಡಿದರೆ ತಿನ್ನದೇ ಇರೋರು ತಿಂತಾರೆ ಮಿರ್ಚಿನ, ಬೇಡ ಅನ್ನೋರು ಸಮ ತಿಂತಾರೆ. ಆದರೆ ಮೆಣಸಿನ್ಕಾಯಿ ತುಂಬ ಚೆನ್ನಾಗಿರುತ್ತೆ ಊರ ಕಡೆ ಎಲ್ಲ. ಅದು ಚೆನ್ನಾಗಿ ಮೇಲೆ ಕೆಳಗೆ ಮಾಡಿದ್ರೆ ಎಲ್ಲದಕ್ಕೂ ಚೆನ್ನಾಗಿ ಉಪ್ಪು ಅಂಟ್ಕೊಳ್ಳುತ್ತೆ. ನೋಡಿ, ಇದು ಜೋಡಿಯಾಗಿ ಬಂದಿತ್ತು, ತುಂಬ ಚೆನ್ನಾಗಿ ಬಂದಿತ್ತು ಮಿರ್ಚಿ ಮಾತ್ರ. ಸ್ವಲ್ಪ ಬೇಜಾರಲ್ಲಿರೋದ್ರಿಂದ ನನಗೆ ಗಂಟಲು ಅಷ್ಟು ಸರಿಯಾಗಿ ಬರ್ತಾಯಿಲ್ಲ ಸೌಂಡು. ಗರಿ ಆದ ಮಿರ್ಚಿ ಇದು ಚುರುಮುರಿ ಸೂಸ್ಲಾ ತುಂಬ ರುಚಿಯಾಗಿರುತ್ತೆ. ಮಾಡ್ಕೊಂಡು ತಿಂದು ಕಮೆಂಟ್ ಮಾಡಿ ಹೇಳಿ. ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಜಾಸ್ತಿ ಬರ್ತಾಯಿಲ್ಲ. ಎಲ್ಲರೂ ಇಷ್ಟಪಡ್ತೀರಾ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.